ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ. ಏನಂದ್ರೆ MX ಪ್ಲೇಯರ್ ಮತ್ತೆ ಅಮೆಜಾನ್ ಪ್ರೈಮ್ ಎರಡು ಅಪ್ಲಿಕೇಶನ್ ಬಂದ್ಬಿಟ್ಟು ಮರ್ಜ್ ಆಗಿದೆ. ಯಾವ ರೀತಿ ಅಂದ್ರೆ ಜಿಯೋ ಸಿನಿಮಾ ಮತ್ತೆ ಹಾಟ್ಸ್ಟಾರ್ ಅಪ್ಲಿಕೇಶನ್ ಯಾವ ರೀತಿ ಮರ್ಜ್ ಆಗಿ ಜಿಯೋ ಹಾಟ್ಸ್ಟಾರ್ ಅಂತ ಒಂದು ಹೊಸ ಅಪ್ಲಿಕೇಶನ್ ಬಂತಲ್ಲ, ಸೊ ಅದೇ ರೀತಿ ಈ ಎರಡು ಅಪ್ಲಿಕೇಶನ್ಗಳು ಮರ್ಜ್ ಆಗಿದೆ. ಬಟ್ ಯಾವುದೇ ರೀತಿ ಹೊಸ ಅಪ್ಲಿಕೇಶನ್ ಅವರು ಲಾಂಚ್ ಮಾಡಿಲ್ಲ. ಜಸ್ಟ್ MX ಪ್ಲೇಯರ್ ಇರೋದನ್ನ MX ಪ್ಲೇಯರ್ ಅಂಡ್ OTT ಅಂತ ಮಾಡಿದ್ದಾರೆ. ಸೊ MX ಪ್ಲೇಯರ್ ಅಪ್ಲಿಕೇಶನ್ ಅಲ್ಲೇ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಅದರಲ್ಲೇ ಅಮೆಜಾನ್ ಪ್ರೈಮ್ ಅಪ್ಲಿಕೇಶನ್ ನ ಯೂಸ್ ಮಾಡಬಹುದು. ಸೊ ತುಂಬಾ ಜನಕ್ಕೆ ಏನ್ ಕನ್ಫ್ಯೂಸ್ ಆಗ್ತಾ ಇದೆ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಎರಡು ಕೂಡ ಮರ್ಜ್ ಆಗಿರೋದ್ರಿಂದ ಯಾವ ರೀತಿ MX ಪ್ಲೇಯರ್ ಅಪ್ಲಿಕೇಶನ್ ನ ಯೂಸ್ ಮಾಡಬೇಕು ಮತ್ತೆ ಯಾವ ರೀತಿ ಅಮೆಜಾನ್ ಪ್ರೈಮ್ ಅನ್ನ ಯೂಸ್ ಮಾಡಬೇಕು, ಆ ಎರಡು ಅಪ್ಲಿಕೇಶನ್ ಸೇರಿ ಒಂದರಲ್ಲೇ ಬಂದಿದೆ. ಅದನ್ನ ಯಾವ ರೀತಿ ಯೂಸ್ ಮಾಡಬೇಕಂತ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಇವತ್ತು ನಾನು MX ಪ್ಲೇಯರ್ ನ ಯಾವ ರೀತಿ ಯೂಸ್ ಮಾಡೋದು ಮತ್ತೆ ಅದರಲ್ಲೇ ಇರುವಂತ ಅಮೆಜಾನ್ ಪ್ರೈಮ್ ಅನ್ನ ಯಾವ ರೀತಿ ಯೂಸ್ ಮಾಡೋದು ಮತ್ತೆ ಅಮೆಜಾನ್ ಪ್ರೈಮ್ ನ ಸಬ್ಸ್ಕ್ರಿಪ್ಷನ್ ನ ಯಾವ ರೀತಿ ತಗೊಳ್ಬೇಕು ಮತ್ತೆ ಸಬ್ಸ್ಕ್ರಿಪ್ಷನ್ ನ ಪ್ರೈಸ್ ಎಷ್ಟಿದೆ ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಟೆಕ್ ಟ್ಯುಟೋರಿಯಲ್ ಮತ್ತೆ ಅರ್ನಿಂಗ್ ರಿಲೇಟೆಡ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಓಕೆನಾ, ಇವಾಗ ತುಂಬಾ ಲೇಟ್ ಮಾಡೋದು ಬೇಡ, ಬನ್ನಿ ಗೈಸ್ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಗೈಸ್ ನೋಡ್ಬೋದು, ಇವಾಗ ಆ್ಯಪ್ ಅನ್ನು ಓಪನ್ ಮಾಡಿ ಆದ್ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಎಲ್ಲ ಪರ್ಮಿಷನ್ಗೆ ಅಲೌ ಮಾಡಿ ಆದ್ಮೇಲೆ ಇಲ್ಲಿ ಕೆಲವೊಂದಿಷ್ಟು ಫೈಲ್ಸ್ಗಳೆಲ್ಲ ಶೋ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಿಮ್ಮ ಒಂದು ಗ್ಯಾಲರಿಯಲ್ಲಿ ಇರುವಂಥ ವಿಡಿಯೋಸ್ಗಳು. ಓಕೆನಾ, ಸೊ ಮೇಲ್ಗಡೆ ಮ್ಯೂಸಿಕ್ ಅಂತ ಒಂದು ಆಪ್ಷನ್ ಇದೆಲ್ಲ, ಸೊ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಮೇಲ್ಗಡೆ ಮ್ಯೂಸಿಕ್ ಅಂತ ಇದೆಯಲ್ಲ, ಸೊ ಸಿಂಪಲ್ ಆಗಿ ನೀವು ಏನಾದರೂ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮೊಂದು ಫೋನಲ್ಲಿ ಇರುವಂಥ ಸಾಂಗ್ಸ್ಗಳು ಯಾವೆಲ್ಲ ಸಾಂಗ್ಸ್ ನೀವು ಡೌನ್ಲೋಡ್ ಮಾಡಿರ್ತಾರಲ್ಲ, ಸೊ ಎಲ್ಲ ಸಾಂಗ್ಸ್ಗಳು ಶೋ ಆಗುತ್ತೆ ಇದರಲ್ಲಿ. ಸೊ ಕೆಲವೊಂದಿಷ್ಟು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಸೊ ಅದನ್ನೆಲ್ಲ ಇಗ್ನೋರ್ ಮಾಡಿ. ಅದಾದ್ಮೇಲೆ ಕೆಳಗಡೆ ಫೈಲ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ, ಸೊ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಜಿಯೋ ಅಂತ ಇದೆ, iOS PC ಟ್ಯಾಬ್ಗೆಲ್ಲ ನೀವು ನಿಮ್ಮ ಒಂದು ಫೋನಲ್ಲಿರುವಂಥ ಫೈಲ್ಸ್ಗಳನ್ನು ನೀವು ಟ್ರಾನ್ಸ್ಫರ್ ಮಾಡ್ಬೋದು ಮತ್ತು ಅಲ್ಲಿಂದ ನೀವು ಇದನ್ನು ಈ ಒಂದು ಫೋನ್ಗೆ ರಿಸೀವ್ ಕೂಡ ಮಾಡ್ಕೊಳ್ಬೋದು. ಸೊ ಈ ಒಂದು ಆಪ್ಷನ್ ಮೂಲಕ. ಇನ್ನು ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಸ್ಟೇಟಸ್ ಸರ್ವಿಸ್ ಅಂತ ಇದೆ ಅಲ್ಲ. ಓಕೆನಾ, ಸೊ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಸರ್ವಿಸ್ ಅಲ್ಲ, ಸೇವರ್ ಅಂತ ಇದೆ. ಇಲ್ಲಿ ಸ್ಟೇಟಸ್ ಸೇವರ್ ಅಂದ್ರೆ ನೀವು ವಾಟ್ಸಪ್ಪಲ್ಲಿ ಏನು ಸ್ಟೇಟಸ್ ಅನ್ನು ನೋಡಿರ್ತಾರಲ್ಲ, ಸೊ ಆ ಒಂದು ಸ್ಟೇಟಸ್ ಬಂದ್ಬಿಟ್ಟು ಇಲ್ಲಿ ಸೇವ್ ಆಗಿರುತ್ತೆ. ಸೊ ಅದನ್ನು ನೀವು ನಿಮ್ಮ ಒಂದು ಗ್ಯಾಲರಿ ಕೂಡ ಸೇವ್ ಮಾಡ್ಕೊಳ್ಬೋದು. ಓಕೆನಾ, ಸೊ ಇವಾಗ ಬ್ಯಾಕ್ ಬಂದ್ಬಿಡಿ. ಮತ್ತೆ ಇನ್ನು ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಮೈ ಪ್ಲೇ ಲಿಸ್ಟ್ ಅಂತ ಇದೆಯಲ್ಲ, ಸೊ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ರಿಯೇಟ್ ಅ ನ್ಯೂ ಪ್ಲೇ ಲಿಸ್ಟ್ ಅಂತ ಬರ್ತಾ ಇದೆ. ಇಲ್ಲಿ ಕ್ರಿಯೇಟ್ ಅ ನ್ಯೂ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಏನೆಲ್ಲ ಫೇವ್ರೇಟ್ ವಿಡಿಯೋಗಳು ಇರ್ತಾವಲ್ಲ, ಸೊ ಇಲ್ಲಿ ನಿಮ್ಮ ಒಂದು ಪ್ಲೇ ಲಿಸ್ಟ್ ನೇಮ್ ಹಾಕಿ ಅದಾದ್ಮೇಲೆ ನಿಮ್ದು ಏನು ಫೇವ್ರೇಟ್ ವಿಡಿಯೋಗಳು ಇರ್ತಾವಲ್ಲ, ಸೊ ಅದನ್ನ ಇಲ್ಲಿ ಒಂದು ಪ್ಲೇ ಲಿಸ್ಟ್ ಮಾಡಿ ನೀವು ಇಟ್ಕೊಳ್ಬಹುದು. ಓಕೆನಾ, ಸೊ ಇದು ಆಯ್ತು. ಇನ್ನು ನೆಕ್ಸ್ಟ್ ಬಂದು ಕ್ಲೀನ್, ಅದು ಎಲ್ಲರಿಗೂ ಗೊತ್ತಿರುತ್ತೆ. ಅದಾದ್ಮೇಲೆ ಪ್ರೈವೇಸಿ ಅಂತ ಒಂದು ಆಪ್ಷನ್ ಇದೆ. ಸೊ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಏನಾದರೂ ಪ್ರೈವೇಸಿ ವಿಡಿಯೋ ಇದ್ರೆ ಅದನ್ನ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಪ್ರೈವೇಸಿ ವಿಡಿಯೋನ ಇಲ್ಲಿ ಪ್ರೈವೇಸಿಯಾಗಿ ಇಟ್ಕೊಳ್ಬಹುದು, ಯಾರಿಗೂ ಗೊತ್ತಾಗಲ್ಲ ನೀವು ಇಲ್ಲಿ ಆ ಒಂದು ವಿಡಿಯೋನ ಇಂಪೋರ್ಟ್ ಮಾಡಿದ್ದು. ಓಕೆನಾ, ಸೊ ಆ ರೀತಿಯಾಗಿ ನಿಮ್ಮೊಂದು ವಿಡಿಯೋ ಏನಾದರೂ ಪ್ರೈವೇಟ್ ಇದ್ರೆ ಅದನ್ನ ಇಟ್ಕೊಳ್ಬಹುದು ಪ್ರೈವೇಸಿಯಾಗಿ. ಸೊ ಈ ರೀತಿ ಆಯಿತು. ಇವಾಗ ಇದು ಬಂದ್ಬಿಟ್ಟು MX ಪ್ಲೇಯರ್ ಅಲ್ಲಿ ಯೂಸ್ ಮಾಡುವಂತ ಆಪ್ಷನ್ ಆಯಿತು. ಇವಾಗ ಇದೇ ಒಂದು ಅಪ್ಲಿಕೇಶನ್ ಅಲ್ಲಿ ಅಮೆಜಾನ್ ಪ್ರೈಮ್ ಅನ್ನ ಯಾವ ರೀತಿ ಯೂಸ್ ಮಾಡೋದಂದ್ರೆ ಇಲ್ಲಿ ಕೆಳಗಡೆ ನೋಡಬಹುದು ವಿಡಿಯೋ ಅಂತ ಇದೆಲ್ಲ. ಸೊ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ಇವಾಗ ಪ್ರೈಮ್ ವಿಡಿಯೋ ಬಂದ್ಬಿಟ್ಟು ಓಪನ್ ಆಗಿದೆ. ಇದು ಅಮೆಜಾನ್ ಪ್ರೈಮು MX ಪ್ಲೇಯರ್ ಜೊತೆ ಮರ್ಜ್ ಆಗಿದೆ. ಸೊ ಸಿಂಪಲ್ ಆಗಿ ಇಲ್ಲಿ ನೋಡಬಹುದು ಹಲವಾರು ಅಪ್ಲಿಕೇಶನ್ಗಳಿದ್ದಾವೆ. ಅಪ್ಲಿಕೇಶನ್ ಅಲ್ಲ, ಮೂವೀಸ್ಗಳಿದ್ದಾವೆ. ಸೊ ಇದನ್ನು ನೀವು OTT ನ ಕೊಟ್ಟು ಪರ್ಚೇಸ್ ಮಾಡಿ ನೋಡಬಹುದು. ಇವಾಗ ನಾನು ಯಾವ ರೀತಿ OTT ನ ಬೈ ಮಾಡೋದು ಅಂತ ಹೇಳ್ತೀನಿ ನೋಡಿ. ಸೊ ಸಿಂಪಲ್ ಆಗಿ ಸರ್ಚ್ ಅಲ್ಲಿ ಹೋಗಿ, ಸರ್ಚ್ ಅಲ್ಲಿ ನಾನು KGF ಅಂತ ಸರ್ಚ್ ಮಾಡ್ತೀನಿ. KGF ಅಂತ ಸರ್ಚ್ ಮಾಡಿ ಆದ್ಮೇಲೆ ಸೊ ಈ ರೀತಿಯಾದಂಥ ನನಗೆ ಕೆಲವೊಂದಿಷ್ಟು ಮೂವಿಗಳು ಶೋ ಆಗುತ್ತೆ. ಮೂವಿ ಅಂದ್ರೆ KGF ಶೋ ಆಗುತ್ತೆ, ಬಟ್ ಅಲ್ಲಿ ಲ್ಯಾಂಗ್ವೇಜ್ ನೋಡಬಹುದು ಯಾವುದೆಲ್ಲ ಇದೆ ಅಂತ ಹೇಳಿ. ಸೊ ನಾನು ಕನ್ನಡನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಚಾಪ್ಟರ್ 2 ಕನ್ನಡ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ಇಲ್ಲಿ ಹೌ ಡು ಐ ವಾಚ್ ದಿಸ್ ಅಂದ್ರೆ, ಸೊ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ಇಲ್ಲಿ ಸೊ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬಂದಿರುತ್ತೆ ಅಂತ ಹೇಳ್ತಾ ಇದೆ. ಓಕೆನಾ, ಸೊ ನೋಡಬಹುದು ವಾಟ್ಸಪ್ಗೆ ಮೆಸೇಜ್ ಬಂದಿದೆ, ತೋರಿಸ್ತೀನಿ ನಿಮಗೆ, ವೇಟ್ ಮಾಡಿ. ಓಕೆ, ಇಲ್ಲಿ ಇದೆ ನೋಡಿ. ಸೊ ಮೊದಲಿಗೆ ಬಂದಿತ್ತು ನೋಡಬಹುದು ಪ್ರೈಮ್ ವಿಡಿಯೋ ಅಂತ ಒಂದು ಮೆಸೇಜ್ ಬಂದಿದೆ ನೋಡಿ. ಸೊ ಸಿಂಪಲ್ ಆಗಿ ಇಲ್ಲಿ ಕಂಟಿನ್ಯೂ ಟು ಪ್ರೈಮ್ ವಿಡಿಯೋ ಅಂತ ಇದೆಲ್ಲ, ಸೊ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ನೋಡಬಹುದು ಇವಾಗ ನಾನು ಈ ಒಂದು KGF ಚಾಪ್ಟರ್ 2 ಅನ್ನ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನೋಡಬೇಕಾದ್ರೆ ಅದು HD ಕ್ವಾಲಿಟಿಯಲ್ಲಿ ನೋಡಬೇಕಾದ್ರೆ 99 ರೂಪೀಸ್ ಅನ್ನ ಪೇ ಮಾಡ್ಬೇಕಂತ ಇಲ್ಲಿ ಬರ್ತಾ ಇದೆ. ಸೊ ನೋಡಬಹುದು ಇಲ್ಲಿ
ಓಕೆನಾ. ಸೊ ನೋಡ್ಬೋದು 99 ರುಪೀಸನ್ನು ನಾನು ಪೇ ಮಾಡಬೇಕು. 99 ರುಪೀಸನ್ನು ಪೇ ಮಾಡಿದರೆ ಈ ಒಂದು ಸಿನಿಮಾ ಮಾತ್ರ ಪ್ಲೇ ಆಗುತ್ತೆ ಮತ್ತು ಉಳಿದ ಸಿನಿಮಾಗಳು ಪ್ಲೇ ಆಗಲ್ಲ. ಇವಾಗ ನಮಗೆ ಇದು ಬೇಡ, ನಮಗೆ 1 ಇಯರ್ ಅಥವಾ 1 ಮಂತ್ ನಾವು ಸಬ್ಸ್ಕ್ರಿಪ್ಷನ್ ತಗೊಳ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಸೊ ಸಿಂಪಲ್ ಆಗಿ ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕನ್ನಡ ಅಂತ ಸರ್ಚ್ ಮಾಡ್ತೀನಿ. ಓಕೆ, ಕನ್ನಡ ಅಂತ ಸರ್ಚ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಯಾವೆಲ್ಲ ಕನ್ನಡದಲ್ಲಿ ಮೂವಿಗಳು ಹೊಸದಾಗಿ ರಿಲೀಸ್ ಆಗಿರ್ತಾವಲ್ಲ ಸೊ ಅದೆಲ್ಲ ಶೋ ಆಗುತ್ತೆ. ಕೆಲವೊಂದಿಷ್ಟು ಮೂವಿಗಳು ಅವು 2022, 23 ಆ ರೀತಿ ಎಲ್ಲ ರಿಲೀಸ್ ಆಗಿರೋದು ಬರುತ್ತೆ. ಬಟ್ ಈ ರೀತಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಒಂದು ಯಾವುದಾದ್ರೂ ಒಂದು ಮೂವಿ ಮೇಲೆ ಕ್ಲಿಕ್ ಮಾಡಿ 2026ರಲ್ಲಿ ರಿಲೀಸ್ ಆಗಿರಬೇಕು. ಇದಾದ್ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೋಡಬಹುದು ಇಲ್ಲಿ ಪ್ರೈಮ್ ಸಬ್ಸ್ಕ್ರೈಬ್ ಅಂತ ಇದೆ ನೋಡಿ. ಓಕೆನಾ, ಇಲ್ಲಿ ಪ್ರೈಮ್ ಸಬ್ಸ್ಕ್ರೈಬ್ ಅಂತ ಇದೆಲ್ಲ. ಸೊ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದರೆ ನಿಮಗೆ ಸ್ವಲ್ಪ ಲೋಡಿಂಗ್ ಆಗಿ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಗೈಸ್ ನೋಡಬಹುದು ಇಲ್ಲಿ ನೀವು ಎಷ್ಟೆಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಇಯರ್ಲಿ ನೋಡಬಹುದು ಎಷ್ಟಿದೆ, ಮತ್ತೆ ಮಂತ್ಲಿ ನೋಡಬಹುದು ಎಷ್ಟಿದೆ ಅಂತ ಹೇಳಿ. ಸೊ ಕಂಪ್ಲೀಟ್ ಆಲ್ ಪ್ಲಾನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಆಲ್ ಪ್ಲಾನ್ಸ್ ಇಲ್ಲಿ ಶೋ ಆಗುತ್ತೆ ಎಷ್ಟಿದೆ, ಮತ್ತು ಇಲ್ಲಿ ಮೊಬೈಲ್ಗೆ ಮತ್ತೆ ಲ್ಯಾಪ್ಟಾಪ್ಗೆ ಟಿವಿಗೆ ಯಾವ ರೀತಿ ಸಪೋರ್ಟ್ ಆಗುತ್ತೆ ಅಂತ ಎಲ್ಲ ಇಲ್ಲಿ ಅವ್ರು ಕೊಟ್ಟಿದ್ದಾರೆ. ಎಷ್ಟೆಲ್ಲ ಯೂಸ್ ಆಗುತ್ತೆ ಅಂತೆಲ್ಲ HD ಅಲ್ಲಿ ಪ್ಲೇ ಆಗುತ್ತಾ, 4K ಕ್ವಾಲಿಟಿಯಲ್ಲಿ ಪ್ಲೇ ಆಗುತ್ತಾ. ಸೊ ಹಲವಾರು ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೋಡ್ಕೊಂಡು ನೀವು ಬೈನ ಮಾಡಬೇಕಾಗುತ್ತೆ. ಓಕೆನಾ. ಸೊ ಸಿಂಪಲ್ ಆಗಿ ಒಂದು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬೈ ಮಾಡೋದು ಅಂತ ಹೇಳಿ. ಇವಾಗ ನೋಡ್ಬೋದು ನಾನು ಒಂದು 1 ಮಂತ್ದು ಸೆಲೆಕ್ಟ್ ಮಾಡ್ತೀನಿ. 300 ರೂಪಾಯಿ ಇದೆ, 299 ರೂಪಾಯಿ ಇದೆ. ಜಾಯಿನ್ ಅಂತ ಮಂತ್ಲಿ ಇದೆಯಲ್ಲ, ಸೊ ಇದಕ್ಕೆ ಜಾಯಿನ್ ಆಗಬೇಕು. ಇವಾಗ ಜಾಯಿನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ UPI ಮೂಲಕ ನೀವು ಪೇ ಮಾಡ್ಬೋದು. ಪೇ ಮಾಡಿದರೆ ಆಟೋಮೆಟಿಕ್ ಆಗಿ ನಿಮ್ದು ಏನು ರಿಜಿಸ್ಟರ್ ಮೊಬೈಲ್ ನಂಬರ್ ಇರ್ತಾರಲ್ಲ ಸೊ ಅದೇ ಒಂದು ಮೊಬೈಲ್ ನಂಬರ್ದಿಂದ ಲಿಂಕ್ ಆಗಿರೋ ಅಕೌಂಟ್ಗೆ ಇದು ಸಬ್ಸ್ಕ್ರಿಪ್ಷನ್ ಬೈ ಆಗುತ್ತೆ. ಆಮೇಲೆ ನೀವು ಆ ಒಂದು ಮೊಬೈಲ್ ನಂಬರ್ನ ಹಾಕಿ ಲಾಗಿನ್ ಆಗಿ ನೀವು ಈ ಅಮೆಜಾನ್ ಪ್ರೈಮ್ನ 1 ಮಂತ್ವರೆಗೆ ಫ್ರೀ ಆಗಿ ನೋಡ್ಬೋದು. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಟೆಕ್ ಟ್ಯುಟೋರಿಯಲ್ ಮತ್ತು ಅರ್ನಿಂಗ್ ರಿಲೇಟೆಡ್ ವಿಡಿಯೋಸ್ಗಳನ್ನ ನನ್ನೊಂದು ಚಾನಲಲ್ಲಿ ಮಾಡ್ತಾ ಇರ್ತೀನಿ. ಈಗಾಗಲೇ ಹಲವಾರು ವಿಡಿಯೋಸ್ಗಳನ್ನ ನನ್ನೊಂದು ಚಾನಲಲ್ಲಿ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಓಕೆ ಗೈಸ್, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.